ಆನೇಕಲ್ನ ಅಧಿಕಾರಿಗಳ ಭ್ರಷ್ಟಾಚಾರಕ್ಕೆ ಇದು ಅತಿ ದೊಡ್ಡ ಉದಾಹರಣೆ ಎಂದು ಹೇಳಬಹುದು. ಇದು ಆನೇಕಲ್ನ ತಾಲೂಕಿನ ಜಿಗಣಿಯ ನಿಸರ್ಗ ಲೇಔಟ್ನಲ್ಲಿ ಅತಿ ದೊಡ್ಡ ಹಗರಣ. ಕಳೆದ ಬಾರಿ ಕೆರೆಗೆ ಕಲುಷಿತ ನೀರು ಬಿಟ್ಟು ಕೆರೆ ಹಾಳು ಮಾಡಿದ ಇದೇ ಬಡಾವಣೆ ಹಲವು ವರ್ಷಗಳಿಂದ ದೊಡ್ಡ ಹಗರಣವನ್ನೇ ಮಾಡಿದೆ. ಈಗ ಆನೇಕಲ್ ಯೋಜನಾ ಪ್ರಾಧಿಕಾರ ಹಾಗೂ ಸ್ಥಳೀಯ ಪಂಚಾಯತ್ ಕುಮ್ಮಕ್ಕಿನಿಂದ ನಡೆದಿರುವಂತಹ ಭಾರೀ ಹಗರಣ ಬಯಲಿಗೆ ಬಂದಿದೆ. ಬಡಾವಣೆಯ ಮಾಲೀಕ ನಿರ್ಮಾಣ ಶೆಟಲ್ಸ್ ಮುಖ್ಯಸ್ಥನಿಂದ ಕೋಟ್ಯಾಂತರ ರೂಪಾಯಿಗಳಷ್ಟು ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟಾಗಿದೆ. ಸಿಎ ಸೈಟ್ಗಳು, ಪಾರ್ಕ್ಗಳನ್ನು ಗುಳುಂ ಮಾಡಿರುವ ನಿರ್ಮಣ್ ಶೆಲ್ಟರ್ಸ್ ಕಂಪನಿ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಎಂದು ವಿಶೇಷ ವಿಚಾರಣೆ ತಂಡದ ವರದಿ ನಂತರವೂ ಸಹ ಇದುವರೆಗೂ ಕ್ರಮ ಆಗಿಲ್ಲ. ಆನೇಕಲ್ನ ಇಂದಿನ ಇಒ ಆಗಿ ಪಿಡಿಒಗಳು ಸಿಎ ಸೈಟ್ಗಳಿಗೆ ಅಕ್ರಮ ಖಾತೆಯನ್ನ ಮಾಡಿಕೊಟ್ಟು ಲಕ್ಷಾಂತರ ರೂಪಾಯಿ ಭ್ರಷ್ಟಾಚಾರ ಮಾಡಿದ್ದಾರೆ. ಕಲ್ಲು ಬಾಳು ಪಂಚಾಯತ್ ಪಿಡಿಒ ಲಕ್ಷ್ಮೀ ನಾರಾಯಣ್ ವಿರುದ್ಧ ಈಗಾಗಲೇ ಸಾರ್ವಜನಿಕರಿಂದ ಆರೋಪಗಳು ಕೇಳಿಬಂದಿದೆ. ಅಲ್ಲದೆ ಯೋಜನಾ ಪ್ರಾಧಿಕಾರದಿಂದ ಲೇಔಟ್ ನಕ್ಷೆ ಅನುಮೋದನೆ ವಿಚಾರದಲ್ಲಿ ಭಾರಿ ಗೋಲ್ಮಾಲ್ ಆಗಿದ್ದು, ಕೂಡಲೇ ಈ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳುವಂತೆ ಸಾರ್ವಜನಿಕರು ಆಗ್ರಹವಾಗಿದೆ. ಸರ್, ಆನೇಕಲ್ಲು ತಾಲೂಕು ಪಂಚಾಯಿತಿ ಆಫೀಸ್ ಎದುರು ಅಂದ್ರೆ ಇಒ ಆಫೀಸ್ ಎದುರು ಇವತ್ತು ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಅನಿರ್ದಿಷ್ಟಾವಧಿ ಹೋರಾಟ. ಕಾರಣ ಏನಂದ್ರೆ, ನಮ್ಮ ಕಲ್ಲುಬಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಿರ್ಮಾಣ್ ಶೆಲ್ಟರ್ಸ್ ನಿಸರ್ಗ ಲೇಔಟ್ ಇಲ್ಲಿ ನಡೆದಿರುವಂತ ಅಕ್ರಮಗಳು, ಸಿಎ ಸೈಟ್ಗಳು ಒತ್ತುವರಿ ತೆರವು ಮಾಡಬೇಕಾಗಿತ್ತು, ಇಲ್ಲಿ ತನಕ ಮಾಡಿಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಹೋರಾಟ ಮಾಡಿದ್ಮೇಲೆ 4 ದಿನ ಟೈಮ್ ಕೊಟ್ಟಿದ್ದೀವಿ. 4 ದಿನದೊಳಗೆ ನಮ್ಗೆ ನ್ಯಾಯ ಸಿಗ್ಬೇಕು, ಎಲ್ಲ ಅಕ್ರಮ ಕಟ್ಟಡಗಳು ಒತ್ತುವರಿ ತೆರವಾಗಬೇಕು ಅಂತ ಹೇಳ್ಬಿಟ್ಟು ನಾವು ಟೈಮ್ ಕೇಳಿದ್ವಿ. ಇದಕ್ಕೆ ಸಂಬಂಧಪಟ್ಟಂಗೆ ಸರಿ ಆಯ್ತು, ಎಲ್ಲದಕ್ಕೂ ನಾವು ನಿಮ್ಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದವ್ರು ನಾವು ಪಿಡಿಒ ಅವರು. ನಾವು ಪ್ರತಿಭಟನೆ ಮಾಡಿದ ನೆಕ್ಸ್ಟ್ ಡೇ ಇಂದ ರಜಾ ಹಾಕಿದ್ದಾರೆ. 10 ದಿನ ರಜಾ ಹಾಕಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಮಾನ್ಯ ಆನೇಕಲ್ ಯೋಜನಾ ಪ್ರಾಧಿಕಾರದ ಅಧಿಕಾರಿಗಳು ಈ ಕೂಡಲೇ ಡೆಮಾಲೇಷನ್ ಮಾಡಬೇಕು, ಕೋರ್ಟ್ ಆದೇಶ ಆಗೈತಿ ಡೆಮಾಲೇಷನ್ ಮಾಡಬೇಕು ಅಂತ, ಕೋರ್ಟ್ ಇಂದ ಡೆಮಾಲೇಷನ್ ಮಾಡಬೇಕು ಅಂತ ಆದೇಶ ಆಗಿದೆ. ಅದಾದ್ಮೇಲೆ ಅವ್ರು ಸ್ಟೇ ಹಾಕಿದ್ರು, ಸ್ಟೇ ಕೂಡ ವೇಕೆಂಟ್ ಆಗೈತಿ. ಇದಾದ್ಮೇಲೆ ಆನೇಕಲ್ ಯೋಜನಾ ಪ್ರಾಧಿಕಾರದವ್ರದ್ದು ಕೂಡ ಆದೇಶ ಆಗೈತೆ, ಇಒ ಅವ್ರದ್ದು